ಹಾಯ್, KCET ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನ ಕೇದವರು ಅನೌನ್ಸ್ ಮಾಡಿದ್ದಾರೆ. ಈಗ ಜಸ್ಟ್ ಅನೌನ್ಸ್ ಮಾಡಿದ್ದಾರೆ. ನೀವು ರಿಸಲ್ಟ್ ಅನ್ನ ಚೆಕ್ ಮಾಡಿದ್ರೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕೋರ್ಸ್ ಅಲಾಟ್ ಆಗಿದೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅಕಸ್ಮಾತ್ ನಿಮಗೆ ಯಾವುದೇ ಕಾಲೇಜ್ ಅಲಾಟ್ ಆಗದೆ ಇದ್ರೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿವಿಧ ಇಂಜಿನಿಯರಿಂಗ್ ಬ್ರಾಂಚ್ ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಸರಿನಾ? ಈ ಕಾಲೇಜ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಕಾಲೇಜ್ ಸ್ಟಡಿ ಮಾಡಿದಂತಹ 85% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟ್ ಅನ್ನು ಪಡೆದುಕೊಂಡು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ನಂತರ ಈ ಕಾಲೇಜ್ನವರು ವೆಲ್ ಎಸ್ಟಾಬ್ಲಿಷ್ ಕಂಪನಿಗಳಾದ ಇನ್ಫೋಸಿಸ್, TCS, IBM, ICT ಅಕಾಡೆಮಿ ಈ ರೀತಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದರೆ ಇದರಿಂದ ಒಳ್ಳೆ ಕಂಪನಿಗಳಲ್ಲಿ ನಿಮಗೆ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೇನೆ ಈ ಕಾಲೇಜ್ಗೆ NAC ಮತ್ತು NBA ಕಡೆಯಿಂದ ಅಕ್ರಿಡಿಟೇಷನ್ ಸಿಕ್ಕಿದೆ. ಇಲ್ಲಿ ನಡೆಯುವಂತಹ ಇನ್ನೋವೇಷನ್ ಆಕ್ಟಿವಿಟೀಸ್ಗೆ AICT ದವರು IIC 4 ಸ್ಟಾರ್ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ QSI ಗೇಜ್ ನವರು ಡೈಮಂಡ್ ರ್ಯಾಂಕಿಂಗ್ ಅನ್ನು ಕೂಡ ಈ ಕಾಲೇಜಿಗೆ ಕೊಟ್ಟಿದ್ದಾರೆ. ಕಾಲೇಜಲ್ಲಿ ಅಡ್ಮಿಷನ್ ಬಗ್ಗೆ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಹಾಗೆ ಡಿಸ್ಕ್ರಿಪ್ಷನ್ ಅದರಲ್ಲಿ ಟಾಪ್ ನಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಅದರ ಮೂಲಕ ಕೂಡ ಮಾಹಿತಿಯನ್ನ ಪಡೆದುಕೊಳ್ಬಹುದು, ಹಾಗೆ ಅಡ್ಮಿಷನ್ ಕೂಡ ಮಾಡಿಸ್ಕೋಬಹುದು. ಸರಿನಾ? ಈಗ ಮುಂದಿನ ವಿಷಯವನ್ನು ಹೇಳೋದಾದ್ರೆ, ಸೀಟ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತಂದ್ರೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಸೊ ನಿಮಗೆ ಅಲಾಟ್ ಆದಂತಹ ಕಾಲೇಜ್ ನಿಮಗೆ ಇಷ್ಟ ಇದೆ, ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅವಾಗ ಏನ್ ಮಾಡ್ಬೇಕು, ಚಾಯ್ಸ್ 1 ಸೆಲೆಕ್ಟ್ ಮಾಡಿ ನೀವು ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಅನ್ನ ಮಾಡ್ಕೋಬೇಕು. ಸರಿನಾ? ನೀವು ಅಕಸ್ಮಾತ್ ಅಪ್ಗ್ರೇಡೇಷನ್ಗೆ ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಅಡ್ಮಿಷನ್ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿದಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು. ಅಕಸ್ಮಾತ್ ಬೇರೆ ಕಾಲೇಜ್ ಅಲಾಟ್ ಆಯ್ತು ನಿಮಗೆ ಥರ್ಡ್ ರೌಂಡ್ ಅಲ್ಲಿ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಈಗ ಏನು ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿರ್ತೀರಾ ಅದನ್ನು ಕೂಡ ನಿಮ್ಗೆ ರಿಟರ್ನ್ ಕೊಡ್ತಾರೆ. ಸೊ ಹೊಸದಾಗಿ ಅಲಾಟ್ ಆದಂತ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಫೀಸ್ ಅನ್ನು ಪೇ ಮಾಡಿರ್ತಾರೆ, ಆನ್ಲೈನ್ ಅಲ್ಲಿ ಫೀಸ್ ಪೇ ಮಾಡಿದಂತಹ ಫೀಸ್ ಅದನ್ನು ಕೂಡ ನೆಕ್ಸ್ಟ್ ಅಲಾಟ್ ಆದಂತ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಸೊ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಇರುತ್ತೆ. ಅಲಾಟ್ ಆದಂತ ಕಾಲೇಜ್ ಇಷ್ಟನೇ ಇಲ್ಲ ಅಂತ ಹೇಳಿದ್ರೆ ಚಾಯ್ಸ್ 4 ಅನ್ನು ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಸರಿನಾ? KCET ರಿಲೇಟೆಡ್ ಕೋರ್ಸ್ಗೆ ಸಂಬಂಧಿಸಿದಂತೆ. ನಂತರ ನೀಟ್ ರಿಲೇಟೆಡ್ ಕೋರ್ಸಸ್ಗಳಿಗೆ ಯಾವ ರೀತಿ ಇರುತ್ತೆ, ಫಾರ್ಮಸಿ ಕೋರ್ಸ್ಗೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಇದನ್ನ ಕೇಳಿದವರು ಇನ್ನು ಮೇಲೆ ಹೇಳಬೇಕು. ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದ ನಂತರ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಟೆನ್ಷನ್ ತಗೋಬೇಡಿ, ರಿಲ್ಯಾಕ್ಸ್ ಆಗಿರಿ. ನೋಟಿಫಿಕೇಶನ್ ಬರಲಿ ಎಲ್ಲವನ್ನ ಹೇಳ್ತೀನಿ. ಅದ್ರ ನಂತರ ಚಾಯ್ಸ್ ಎಂಟ್ರಿ ಮಾಡಿ. ಇಲ್ಲದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ನೀವೇ ಓದಿ ಚಾಯ್ಸ್ ಎಂಟ್ರಿ ಮಾಡ್ತೀನಿ ತಿಳಿದ್ರು ಕೂಡ ಮಾಡಿ, ತೊಂದರೆ ಇಲ್ಲ. ಬಟ್ ಗಡಿಬಿಡಲ್ ಮಾಡಬೇಡಿ, ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ. ಸಿಗೋಣ ಆಗಿದ್ರೆ ಮುಂದೆ ನೋಡೋದಲ್ಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.